ಬಾಗಲಕೋಟೆಯಲ್ಲಿ ವಕೀಲೆ ಮೇಲೆ ಹಲ್ಲೆ ಮಾಡಿದ ಪ್ರಕರಣದಲ್ಲಿ ಸುಳ್ಳು ಆರೋಪ ಮತ್ತು ತೇಜೋವಧೆ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡೋದಾಗಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಜು ನಾಯ್ಕರ್ ಎಚ್ಚರಿಸಿದ್ದಾರೆ. ಸಂಗೀತ ಮೇಲೆ ಹಲ್ಲೆ ಆಗಬಾರದಾಗಿತ್ತು, ನನ್ನ ವಿರುದ್ಧ ಸುಳ್ಳು ಆರೋಪ ಮಾಡಿ ಪ್ರಕರಣ ದಾಖಲಿಸಿದ್ದಾರೆ. ಹೀಗಾಗಿ 1 ಕೋಟಿ ರೂಪಾಯಿ ಪರಿಹಾರ ಕೋರಿ ಮಾನನಷ್ಟ ಮೊಕದ್ದಮೆ ಹಾಕ್ತೇನೆ ಅಂತ ಹೇಳಿದ್ದಾರೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ 90ನೇ ವರ್ಷದ ಜನ್ಮದಿನವನ್ನ ರಾಮನಗರದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಆಚರಣೆ ಮಾಡಿದ್ದಾರೆ. ಜೆಡಿಎಸ್ ಕಾರ್ಯಕರ್ತರು ಮುಖಂಡರಿಂದ ಎಚ್.ಡಿ. ದೇವೇಗೌಡರ ಪರ ಘೋಷಣೆ ಕೂಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಕೂಡ ಗೌಡರಿಗೆ ಶುಭಾಶಯ ಹೇಳಿದ್ದಾರೆ. ಸಾಲ ವಾಪಸ್ ಮಾಡದ್ದಕ್ಕೆ ರೈತನ ಜಮೀನನ್ನ ಆನ್ಲೈನ್ ಹರಾಜು ಹಾಕಲು ಮುಂದಾಗಿರುವ ಘಟನೆ ನಡೆದಿದೆ. ಬ್ಯಾಂಕ್ ನಿರ್ಧಾರದಿಂದ ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕ್ಗೆ ಮುತ್ತಿಗೆ ಹಾಕಿದ್ದಾರೆ ರೈತರು. ಬನಹಟ್ಟಿಯ ಬ್ಯಾಂಕ್ ಆಫ್ ಬರೋಡಾದಿಂದ ರೈತ ನಾಗಪ್ಪ 4 ಎಕರೆ ಜಮೀನಿನ ಮೇಲೆ 4 ಲಕ್ಷ ಪಡೆದಿದ್ರು. ಬಡ್ಡಿ ಅಸಲು ಸೇರಿ ಸದ್ಯ 32 ಲಕ್ಷ ಸಾಲ ಕಟ್ಟಬೇಕಾಗಿತ್ತು. ಸಾಲ ವಾಪಸ್ ಮಾಡದಿರುವ ಹಿನ್ನೆಲೆಯಲ್ಲಿ ಬ್ಯಾಂಕ್ ಇಂದು ಆನ್ಲೈನ್ ಮೂಲಕ ಹರಾಜು ಮಾಡಲು ನಿರ್ಧರಿಸಿತ್ತು. ಆದರೆ ಸಂಕಷ್ಟದಲ್ಲಿರುವ ರೈತನಿಗೆ ಸಾಲ ವಾಪಸ್ಸಿಗೆ ಅವಕಾಶ ಕೊಡಿ, ಆನ್ಲೈನ್ ಹರಾಜು ಬೇಡ ಅಂತ ರೈತರು ಪ್ರತಿಭಟನೆ ನಡೆಸಿದರು. ಹಾಸನ ಜಿಲ್ಲೆಯಲ್ಲಿ ವರುಣನ ಆರ್ಭಟ ಮುಂದುವರೆದಿದೆ. ಭಾರೀ ಮಳೆಗೆ ಬೃಹತ್ ಗಾತ್ರದ ಮರ ಉರುಳು ಬಿದ್ದಿದೆ. ಕೂದಲೆಳೆ ಅಂತರದಲ್ಲಿ ಭಾರೀ ಅನಾಹುತ ತಪ್ಪಿದಂತಾಗಿದೆ. ಹಾಸನ ತಾಲೂಕಿನ ಭುವನಹಳ್ಳಿ ಕೂಡಿನಲ್ಲಿ ಈ ಘಟನೆ ನಡೆದಿದ್ದು, ಮನೆಯ ಕಾಂಪೌಂಡ್ ಹಾಗೂ ವಿದ್ಯುತ್ ತಂತಿ ಮೇಲೆ ಮರ ಬಿದ್ದಿದೆ. ರಸ್ತೆಗೆ ಅಡ್ಡಲಾಗಿ ಬೃಹತ್ ಮರ ಬಿದ್ದಿದ್ದು ಭುವನಹಳ್ಳಿ ಕೂಡಿಗೆ ರಸ್ತೆ ಸಂಪರ್ಕ ಕಡಿತವಾಗಿದೆ. ಕೋಲಾರದಲ್ಲಿ ಅಕಾಲಿಕ ಮಳೆಗೆ 6340 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿ ಸಂಭವಿಸಿದೆ ಅಂತ ಕೋಲಾರ ಜಿಲ್ಲಾಧಿಕಾರಿ ಡಾಕ್ಟರ್ ವೆಂಕಟರಾಜ ಮಾಹಿತಿ ನೀಡಿದ್ದಾರೆ. ಮೇ ತಿಂಗಳಿನಲ್ಲಿ ಸುರಿದ ಮಳೆಯಿಂದಾಗಿ ಅಂದಾಜು 31 ಕೋಟಿ ರೂಪಾಯಿ ಬೆಳೆ ಹಾನಿಯಾಗಿದೆ. ಕೋಲಾರ ಜಿಲ್ಲೆಯಲ್ಲಿ ಟೊಮ್ಯಾಟೊ ಹಾಗೂ ಮಾವು ಬೆಳೆ ಹೆಚ್ಚು ಹಾನಿಯಾಗಿದೆ. ರೈತರಿಗೆ ಎನ್ಡಿಆರ್ಎಫ್ ನಡಿ ಪರಿಹಾರ ನೀಡಲು ಎಲ್ಲಾ ಮಾಹಿತಿಯನ್ನ ಕಲೆ ಹಾಕಿದ್ದೇವೆ. ಆಯಾ ದಿನದ ಬೆಳೆಹಾನಿ ಮಾಹಿತಿಯನ್ನ ಸರ್ಕಾರಕ್ಕೆ ನೀಡ್ತಾ ಇದ್ದೇವೆ. ಮುಂದಿನ 4 ದಿನ ಮಳೆ ಮುನ್ಸೂಚನೆ ಇದೆ ಅಂತ ಡಿಸಿ ವೆಂಕಟರಾಜ ಮಾಹಿತಿ ನೀಡಿದ್ದಾರೆ. ಮದುವೆ ಆದ್ಮೇಲೆ ಹೀರೋಗಳಿಗೆ ಯಾರು ನಿಮ್ಮ ಕಂಬ್ಯಾಕ್ ಸಿನಿಮಾ ಅಂತ ಕೇಳಲ್ಲ. ಆದ್ರೆ ನಮಗೆ ಮದುವೆ ಆಗಿ ಮಕ್ಕಳಾದ್ಮೇಲೆ ಕಂಬ್ಯಾಕ್ ಸಿನಿಮಾ ಅಂತಾರೆ. ಮದುವೆ ಆದ್ಮೇಲೆ ಹೀರೋಯಿನ್ಗಳು ಗ್ಲಾಮರಸ್ ರೋಲ್ ಮಾಡೋಕ್ಕಾಗಲ್ಲ, ಬೇರೆ ಹೀರೋಗಳ ಜೊತೆ ರೊಮ್ಯಾನ್ಸ್ ಮಾಡೋಕ್ ಆಗಲ್ಲ ಅಂತಾರೆ. ಆದ್ರೆ ಹೀರೋಗಳು ಮದುವೆ ಆಗಿ ಮಕ್ಕಳಾದ್ರೂ ರೊಮ್ಯಾನ್ಸ್ ಮಾಡ್ತಾರೆ. ಈ ರೀತಿಯ ಮೈಂಡ್ ಸೆಟ್ ನಮ್ ಇಂಡಸ್ಟ್ರಿಯಲ್ಲಿ ಇದೆ ಅಂತ ಹೇಳಿದ್ದಾರೆ ನಟಿ ರಮ್ಯಾ ಟ್ವೀಟ್ ಬಗ್ಗೆ ಮಾತನಾಡಿದ್ದು, ರಮ್ಯಾ ಅವರು ಹೇಳಿರುವುದರಲ್ಲಿ ಸತ್ಯ ಇದೆ. ಹೀರೋಯಿನ್ಗಳಿಗೆ ತುಂಬಾ ಒತ್ತಡ ಇರುತ್ತೆ. ಚಿತ್ರರಂಗದಲ್ಲಿ ಲಿಂಗ ತಾರತಮ್ಯ ಇದೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ ಪ್ರಿಯಾಂಕಾ ಉಪೇಂದ್ರ. ಖಂಡಿತ ಅದು ಸತ್ಯನೇ ಅಂತ ನನಗೆ ಅದು ಆಕ್ಚುಲಿ ಬಿಕಾಸ್ ನಾನು ನನ್ನ ಕರಿಯರ್ನ ಬೇರೆ ತರ ನೋಡ್ಕೊಂಡು ನಾನು ಮುಂದೆ ಹೋಗ್ತಾ ಇದ್ದೀನಿ. ಬಟ್ ಐ ಥಿಂಕ್ ದಟ್ ಆಬ್ವಿಯಸ್ಲಿ ದೇರ್ ಆರ್ ಲಾಟ್ ಆಫ್ ಹೀರೋಸ್ ಮದುವೆದ ನಂತರ ಮಕ್ಕಳಾದ್ಮೇಲೆ ಹೀರೋಗೆ ಯಾರೋ ನಿಮ್ದು ಕಮ್ ಬ್ಯಾಕ್ ಮೂವಿ ಅಂತ ಕೇಳಲ್ಲ, ಬಟ್ ಹೀರೋಯಿನ್ಸ್ಗೆ ಕೇಳ್ತಾರೆ ನಿಮ್ ಕಮ್ ಬ್ಯಾಕ್ ಮೂವಿನಾ ಅಂತ. ಇವಾಗ ಇವ್ರು ಗ್ಲಾಮರಸ್ ರೋಲ್ಸ್ ಮಾಡೋಕ್ಕಾಗಲ್ಲ, ಬೇರೆ ಹೀರೋಯಿನ್ಸ್ ಜೊತೆ ರೊಮ್ಯಾನ್ಸ್ ಮಾಡೋಕ್ಕಾಗಲ್ಲ, ಬಟ್ ಹೀರೋಸ್ ಮಾಡ್ಕೊಂಡು ಹೋಗ್ತಾರೆ. ಸೊ ಅದು ಖಂಡಿತ ಒಂದು ವಿಷಯ. ಅದು ಯಾಕೆ ಅಂತ ಗೊತ್ತಿಲ್ಲ ನನಗೆ ಕೂಡ. ಖಂಡಿತ ಸಿನಿ ಜಗತ್ತಿನ ಪ್ರತಿಷ್ಠಿತ ಫಿಲ್ಮ್ ಫೆಸ್ಟಿವಲ್ ಎಂದೇ ಖ್ಯಾತಿ ಪಡೆದಿರೋ ಕ್ಯಾನ್ಸ್ ಫಿಲ್ಮ್ ಫೆಸ್ಟಿವಲ್ ನಿನ್ನೆ ಕಿಕ್ ಸ್ಟಾರ್ಟ್ ಪಡೆದುಕೊಂಡಿದೆ. ಈ ಚಿತ್ರೋತ್ಸವದಲ್ಲಿ ಭಾರತೀಯ ಸಿನಿ ತಾರೆಯರು ಮಿಂಚಿದ್ದಾರೆ. ಬಿ ಟೌನ್ ತಾರೆ ದೀಪಿಕಾ ಪಡುಕೋಣೆ, ಮಿಲ್ಕಿ ಬ್ಯೂಟಿ ತಮನ್ನಾ, ಊರ್ವಶಿ ರೌಟೇಲಾ, ಸೆಕ್ಸಿ ಸಾಯರನ್ ಪೂಜಾ ಹೆಗಡೆ ಕಲರ್ಫುಲ್ ಡ್ರೆಸ್ ನಲ್ಲಿ ಮಿಂಚಿದ್ದಾರೆ. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶಗಳು